ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಿಗೆ ಹೊಸದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣದಯ್ಯ ಮಂತ್ರಪುರುಷ ಮಹಾಮಾನವತಾವಾದಿ ಶ್ರೀಕುಲೋದ್ಧಾರಕ ಭಕ್ತಿ ಭಂಡಾರಿ ಧರ್ಮಪದ ಬಸವಣ್ಣನವರನ್ನು ಎನ್ನು ಹೃದಯ ಮಂದಿರ ಸ್ಮರಿಸಿಕೊಂಡು ಇವತ್ತಿನ ಈ ವಚನ ಶ್ರವಣ ಕಾರ್ಯಕ್ರಮಕ್ಕೆ ಶರಣರಾದ ಶರಣ ಬಸವನಗೌಡ ಪೊಲೀಸ್ ಪಾಟೀಲ್ ಮತ್ತು ನಿವಾಕ ಅವರ ಮನೆಗೆ ಆಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಪ್ರತಿ ವರ್ಷವೂ ಕೂಡ ಈ ವಚನ ಶ್ರವಣ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನು ಮಾಡುತ್ತಾ ಇವತ್ತು 12ನೇ ವಚನ ಶ್ರವಣ ಕಾರ್ಯಕ್ರಮವನ್ನು ಮತ್ತು ಈ ವರ್ಷದ 3ನೇ ಕಾರ್ಯಕ್ರಮ 4ನೇ ಕಾರ್ಯಕ್ರಮವನ್ನು ಇವತ್ತು ದಿನಾಂಕ 8/8/2024ರಂದು ನಿಮ್ಮೆಲ್ಲರ ಜೊತೆಗೆ ಪ್ರಾರಂಭವಾಗ್ತಾ ಇದೆ. ಪೂಜೆಯೊಂದಿಗೆ ಮತ್ತು ಪ್ರಾರ್ಥನೆಯೊಂದಿಗೆ ಆಮೇಲೆ ಗುರು ಪೂಜೆಯೊಂದಿಗೆ ಪ್ರಾರಂಭ ಆಗಿದೆ. ಈಗ ನನಗೆ ವಿಷಯ ಕೊಟ್ಟಿದ್ದೇನಪ್ಪ ಅಂತಂದರೆ ಶಿವಯೋಗ ಕುರಿತು ವಿಷಯವನ್ನು ಕೊಟ್ಟಾರ. ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತಾಗತ್ತೀನಿ. ಯಾಕಪ್ಪ ಅಂದರೆ ಲಿಂಗಾಯತ ಧರ್ಮದ ಮೂಲ ಗುರಿ ಅಂದರೆ ಏನಪ್ಪ ಅಂದರೆ ಅದು ಶಿವಯೋಗ. ಆ ಗುರಿ ಇವತ್ತು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮೆಲ್ಲರ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಕೇಳಿದ್ವಿ, ಎಲ್ಲರೂ ಕೂಡ ವಿಚಾರವನ್ನು ಮಾಡಿದ್ವಿ. ಶಿವಯೋಗನ ಶಬ್ದ ನಮ್ಮ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ಮುಖಾಂತರ ಶಿವಯೋಗಿಗಳು ಅಂತ ಭಾವನೆಯನ್ನು ಬರ್ತಿರ್ತಾವೆಲ್ಲ ಇಂದಿನ ದಿನಮಾನಗಳಲ್ಲಿ. ಇವತ್ತು ನಾವು ನೀವೆಲ್ಲರೂ ಕೂಡ ಈ ಬಸವಯೋಗ, ಶಿವಯೋಗ, ಇಷ್ಟಲಿಂಗ ಪೂಜೆ ಭಾಳ ಆನಂದವಾಗಿ ಸಂತೋಷವಾಗಿ ನಾವೆಲ್ಲರೂ ಕೂಡ ಮಾಡಕತ್ತೀವಲ್ಲ, ಅದು ಭಾಳ ಭಾಳ ಸಂತೋಷ ಮತ್ತು ಆನಂದ ಅಂತ ನಾನು ಪರಿಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಇವತ್ತು ಈಗ ತಾನೇ ನಾವು ಸುಮಾರು 20 ನಿಮಿಷಗಳ ಕಾಲ ಈ ಲಿಂಗಾರ್ಚನೆ ಅಥವಾ ಶಿವಯೋಗ ಕಾರ್ಯಕ್ರಮವನ್ನು ನೀವು ಕೂಡ ಮಾಡಿವಿ. ಇಲ್ಲಿ ಶಿವಯೋಗ ಅಂದ್ರೆ ಏನು ಕಾನ್ಸೆಪ್ಟ್ ಅಪ್ಪ ಅಂದರೆ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ 3 ಶರೀರಗಳದಾವು. 3 ಶರೀರದಲ್ಲಿ ಕೂಡ ಆತ ಆರೋಗ್ಯಪೂರ್ಣವಾಗಿರಬೇಕು, ಸಂತೋಷಮಯವಾಗಿರಬೇಕು ಮತ್ತು ಆನಂದಮಯವಾಗಿರಬೇಕು. ದೈಹಿಕವಾಗಿ ಆರೋಗ್ಯ, ಮಾನಸಿಕವಾಗಿ ಸಂತೋಷ, ಭಾವನಾತ್ಮಕ ಪರಮಾನಂದವನ್ನು ಸಾಧಿಸಲೇಬೇಕು ಅನ್ನೋಕ್ಕೆ ಬಸವಾದಿ ಪ್ರಮುಖರು ಬಹಳ ಸರಳವಾಗಿರ್ತಕ್ಕಂಥ ಮತ್ತು ಸುಲಭವಾಗಿರ್ತಕ್ಕಂಥ ಈ ವಿಚಾರವನ್ನು ಬಸವಾದಿ ಪ್ರಮುಖರು ಕೊಟ್ಟಾರ. ಹಾಗಾಗಿ 12ನೇ ಶತಮಾನದ 21ನೇ ಶತಮಾನದವರೆಗೂ ಎಲ್ಲ ಶರಣರು ಕೂಡ ದಾರ್ಶನಿಕರು, ಶಿವಯೋಗಿಗಳು ಈ ಶಿವಯೋಗವನ್ನು, ಲಿಂಗಾಂಗ ಯೋಗವನ್ನು ಮಾಡ್ತಾ ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಂಡಾರ. ಇವತ್ತು ನಿಮ್ಮೆಲ್ಲರ ಸಂದರ್ಭ ಬಂದೈತಿ, ನಿಮ್ಮೆಲ್ಲರ ಒಂದು ಕಾಲ ಬಂದೈತಿ. ನಾವು ಕೂಡ ಈ ಲಿಂಗಾಂಗ ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ಮನೆತನವನ್ನು ಭಾಳ ಸಮೃದ್ಧವಾಗಿರಬೇಕು ಮತ್ತು ನಮ್ಮ ಮನೆತನವನ್ನು ಭಾಳ ಸುಖಮಯವಾಗಿ ಮಾಡ್ಕೊಳಕ್ಕೆ ಈ ಸೂತ್ರವನ್ನು, ಈ ಶಿವಯೋಗ ಸೂತ್ರವನ್ನು ನೀವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸುತ್ತಾ ಇಲ್ಲಿ ಶಿವಯೋಗ ಅನ್ನೋ ಶಬ್ದ ಹೇಳಿಕೊಡುತ್ತೆ. ಶಿವ ಅಂದ್ರೆ ಏನಪ್ಪಾ ಅಂತಂದ್ರೆ ಆತ ಸೃಷ್ಟಿಕರ್ತ, ಆತ ನಿರಂಜನ, ಆತ ನಿರಾಕಾರ ಮತ್ತು ನಿರ್ವಯಲು, ಸೃಷ್ಟಿ ಸ್ಥಿತಿ ಲಯ ಅಂತ ನಾವು ಶಿವನಿಗೆ ಭಾಳ ಪರಮಾತ್ಮ ಅಂತೀವಿ, ನಿರಂಜನ ಅಂತೀವಿ, ಅದೊಂದು ಶಕ್ತಿ ಅಂತೀವಿ, ಒಂದು ಚೈತನ್ಯ ಅಂತೀವಿ, ನಾವೇನಾದರೂ ಅಂತೀವಿ. ಎಲ್ಲ ಶಬ್ದಗಳು ಕೂಡ ಆ ಶಿವನಿಗೆ, ಆ ಪರಶಿವನಿಗೆ ಸಲ್ತತಿ. ಇಲ್ಲಿ ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಕೂಡುವುದು, ಒಂದಾಗುವುದು ಅನ್ನೋ ಶಬ್ದ ಬರುತ್ತೆ. ಇಲ್ಲಿ ಶಿವಯೋಗಪ್ಪ ಅಂದ್ರೆ ಆ ಪರಮಾತ್ಮನ ಜೊತೆಗೆ ಸಮ್ಮಿಲನವಾಗಿ ಇರೋದು, ಅದಕ್ಕೆ ಶಿವಯೋಗ ಅಂತ ಹೇಳ್ತಾರೆ. ಅಲ್ಲಿ ಆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಂತ ಯಾವಾಗ ಹಿಡ್ಕೊಂಡಿರ್ತೀವಲ್ಲ ಅದು ಸಂಯೋಗ ಆಗುತ್ತೆ. ಅಲ್ಲಿ ಶಿವಯೋಗದ ಮುಖಾಂತರ ಪರಮಾತ್ಮ ಮತ್ತು ಅಂಗ ಮತ್ತು ಲಿಂಗ ಸಂಯೋಗ ಆಗುತ್ತೆ. ಹಾಗಾಗಿ ಇದಕ್ಕೆ ಶಿವಯೋಗ ಅಂತಂದು ಬಸವಾದಿ ಪ್ರಭುತ್ತರು ನೀವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಬಂದೀವಿ. ಇಲ್ಲಿ ಶಿವಯೋಗದ ಮುಖ್ಯ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅಲ್ಲೊಂದು ಜ್ಞಾನ ಮತ್ತು ಭಕ್ತಿ ಮತ್ತು ಶ್ರದ್ಧೆ, ಇವು ಮುಖ್ಯವಾಗ್ತಕ್ಕಂಥ ಅಂಗಗಳಿವಲ್ಲ ಶಿವಯೋಗದ ಪ್ರಮುಖ ಅಂಗಗಳು. ಶಿವಯೋಗದ ಅಂಗಗಳು ಏನಂತಪ್ಪ ಅಂದ್ರೆ ಇಲ್ಲಿ ಶಿವಜ್ಞಾನ, ಶಿವಭಕ್ತಿ ಮತ್ತು ಶಿವಧ್ಯಾನ, ಶಿವಋತ, ಶಿವಾರ್ಚನೆ, ಈ 5 ಅಂಗಗಳ ಮುಖಾಂತರ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಶಿವಜ್ಞಾನ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಶಿವತತ್ವದಿಂದ ಉದಿಸಿದ್ದೇನೆ, ಶಿವ ಸ್ವರೂಪಿಯ ಆಗಿದ್ದೇನೆ, ಭೋಗ ಸುಖ ಶಾಶ್ವತವಲ್ಲ, ಆ ಶಿವಸಾಗರದಲ್ಲಿ ಸಮರಸವಾಗುವುದೇ ನನ್ನ ಮೂಲ ಗುರಿ. ಅದಕ್ಕಾಗಿ ಅರಿವು ಆಚಾರಗಳಿಂದ ಅನುಭವ ಸಾಧಿಸಬೇಕೆಂಬುದೇ ಶಿವಜ್ಞಾನ. ಇಲ್ಲಿ ಶಿವಜ್ಞಾನ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಶಿವತತ್ವದಿಂದ ಉದಿಸೀನಿ, ಆ ಮೂಲ ಚೈತನ್ಯದಿಂದ ನಾ ಬಂದೀನಿ ಮತ್ತು ಮೂಲ ಚೈತನ್ಯಕ್ಕೆ ನಾ ಹೋಗಬೇಕು ಅನ್ನೋದೇ ಆ ಜ್ಞಾನ ನಮಗೆ ಇರಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇದು ಏನು ಹೇಳ್ತಾರಪ್ಪ ಅಂತಂದ್ರೆ ಶಿವಭಕ್ತಿ. ಶಿವಭಕ್ತಿ ಅಂದ್ರೆ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ ಭಕ್ತಿಯನ್ನ ನಾವು ಅಳವಡಿಸ್ಕೊಳ್ಬೇಕಾಗೈತಿ. ಷಟಸ್ಥಲದ ಮುಖಾಂತರ ಬರುತ್ತೆ ನಮಗೆ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ,
ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಅಂದ್ರೆ ಈ ಶಬ್ದ ಭಕ್ತಿ ಮುಖಾಂತರ ಈ ಷಡಸ್ಥಲವನ್ನ ನಾವು ಸಾಧಿಸಬೇಕು ಅನ್ನೋದಕ್ಕೆ ಈ ಭಕ್ತಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ತಾರೆ. ಇನ್ನೊಂದು ಶಿವಧ್ಯಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಚಿತ್ತ ಸ್ಥಿರಗೊಳಿಸಿ ದೃಷ್ಟಿ, ಮನ, ಪ್ರಾಣ, ಭಾವಗಳೊಂದಿಗೆ ಲಿಂಗ ಧ್ಯಾನಗೈಯುವುದು. ಇಲ್ಲಿ ಶಿವಧ್ಯಾನ ಏನಪ್ಪಾ ಅಂದ್ರೆ ಚಿತ್ತವನ್ನ ಏಕಾಗ್ರವನ್ನ ಮಾಡ್ಬೋದು. ಅಲ್ಲಿ ಮನ, ಪ್ರಾಣ ಮತ್ತು ಭಾವ ಏಕಾಗ್ರ ಆಗಬೇಕಂತ ಹೇಳ್ತಾರೆ. ಲಿಂಗಾಂಗ ಯೋಗ ಮಾಡಬೇಕಾದ್ರೆ ನಾವೇನಾಗಿತ್ತಪ್ಪ ಅಲ್ಲಿ ಚಿತ್ತ, ಮನ, ಬುದ್ಧಿ ಎಲ್ಲವೂ ಕೂಡ ಆ ಲಿಂಗ ನಿರೀಕ್ಷಣೆ ಕಡೆ ಹೋಗುತ್ತಾ. ಹಾಗಾಗಿ ಇಲ್ಲಿ ಶಿವ ಧ್ಯಾನ ಅನ್ನೋದನ್ನ ಹೇಳ್ಕೊಡ್ತಾರ. ಇನ್ನು ಶಿವಋತ ಅಂದ್ರೆ ಏನ್ ಹೇಳ್ಕೊಡ್ತಾರಪ್ಪ ಅಂತಂದ್ರೆ ಪರಧನ, ಪರಸ್ತ್ರೀ, ಪರನಿಂದೆ, ಪರಹಿಂಸೆ, ಪರದೈವಗಳ ಗಳಿಸದೆ ಸತ್ಯ ಸದಾಚಾರಿ ಆಗಿರಬೇಕು, ಸ್ವಯಂಮಿಯಾಗಿ ಇಷ್ಟಲಿಂಗ ನಿಷ್ಠನಾಗಿರ್ಬೇಕು ಅಂತ ಹೇಳ್ತಾರ. ಇಲ್ಲೇನಪ್ಪ ಅಂದ್ರೆ 4ನೇದು ಇದು ಶಿವಋತ ಅಂದ್ರೆ ಪರಧನವನ್ನ ಬಯಸಂಗಿಲ್ಲ, ಪರ ಸ್ತ್ರೀಯರನ್ನ ಇದು ಮುಟ್ಟಂಗಿಲ್ಲ, ಪರನಿಂದಿಯನ್ನ ಆಡಂಗಿಲ್ಲ ಮತ್ತು ಪರಹಿಂಸೆಯನ್ನ ಮಾಡಂಗಿಲ್ಲ, ಪರದೈವಕ್ಕ ನಾನು ಇರಂಗಿಲ್ಲ ಅನ್ನೋದನ್ನ ಇಲ್ಲಿ ಈ ವೃತವನ್ನ ಪಾಲನೆಯನ್ನ ಮಾಡ್ತಾನ. ಇನ್ನು ಶಿವಾರ್ಚನೆ ಅಂತಂದ್ರೆ ಏನಪ್ಪ ಶಿವಜ್ಞಾನದಲ್ಲಿ ಇರ್ತಾನೆ. ಯಾವಾಗಲೂ ಕೂಡ ಶಿವಭಕ್ತಿ, ಶಿವಜ್ಞಾನ ಇವು 4 ಅದ್ರೊಳಗಡೆ ಅಡಗ್ತಾವ. ಹಾಗಾಗಿ ಈ ಶಿವಾಂಗಗಳೇನಪ್ಪ ಅಂದ್ರೆ ಇವು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಲಿಂಗಾಂಗ ಯೋಗ ಅಥವಾ ಲಿಂಗ ನಿರೀಕ್ಷಣೆ ಮಾಡ್ಬೇಕಾದ್ರೆ ಮೊದಲು ನೀವೆಲ್ಲ ಅಳವಡಿಸ್ಕೊಳ್ಬೇಕಾಗತ್ತ. ನಾವೆಲ್ಲರೂ ಪೂಜೆ ಮಾಡ್ಬೇಕಾದ್ರೆ ಹೇಳಿದ ಒಂದು ವಚನ ಏನ್ ಹೇಳಿದ್ರಪ್ಪ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವು ನಡೆಯದ ಕಾರಣ ಬಹುಜನ್ಮಕ್ಕೆ ಸಿಕ್ಕಿದೆಯಾ ಎನ್ನನು. ಎನಿಗೆ ಲಿಂಗ ಪಥವು ತೋರಿದವರಾರು, ಎನಿಗೆ ಜಂಗಮವ ಪಥವು ತೋರಿದವರಾರು, ಎನಿಗೆ ಪಾದೋದಕ ಪ್ರಸಾದದ ಪಥವು ತೋರಿದವರಾರು, ತೋರುವ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅಂದ್ರೆ ಬಸವಾದಿ ಪ್ರಮುಖರು ಈ ಶಿವಯೋಗ, ಈ ಲಿಂಗಾಂಗ ಯೋಗ ಕೂಡ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಗುರು ಮತ್ತು ಲಿಂಗ ಮತ್ತು ಜಂಗಮವ ಮತ್ತು ಪಾದೋದಕ ಪ್ರಸಾದವನ್ನ ಅರಿಕೊಳ್ಬೇಕು ಅಂತ ಹೇಳ್ತಾರ. ಇದು ಯಾರು ನಮಗೆ ಅರಿಯಕ್ಕೆ ಏನ್ ಸುಲಭ ಸಾಧನಪ್ಪ ಅಂದ್ರೆ ಈ ಲಿಂಗ ಸಾಧನ ಅಂತ ಹೇಳ್ತಾರ. ಯಾಕಪ್ಪ ಅಂದ್ರೆ ಈ ಮನಸ್ಸನ್ನ ನಿಗ್ರಹ ಮಾಡಿದ್ರೆ, ಮನಸ್ಸನ್ನ ಒಂದು ಏಕಾಗ್ರತೆಗೆ ತಂದ್ರಪ್ಪ ಅಂದ್ರೆ ಮನಸ್ಸಿಗೆ ಆಘಾತವತಕ್ಕಂಥ ಶಕ್ತಿ ಐತಿ, ಅದು ಸಾಮರ್ಥ್ಯ ಐತಿ ಅನ್ನೋದನ್ನ ವಚನಗಳ ಮುಖಾಂತರ ನೀವು ಕೂಡ ಅರ್ಥವನ್ನ ನಾವು ಮಾಡ್ಕೊಂಡಿವಿ. ಯಾಕಂದ್ರೆ ಕ್ಷಣದೊಳಗೆ ಪಾತಾಳಕ್ಕೆ ಐತಿದೆ, ಕ್ಷಣದೊಳಗೆ ಆಕಾಶ ವಹಿಸಿದೆ, ಕ್ಷಣದೊಳಗೆ ದಶೆಗೆಲ್ಲ ಹರಡುತ್ತಿದೆ. ಅಂದ್ರೆ ಇದಕ್ಕೆ ಆಘಾತವತಕ್ಕಂಥ ಶಕ್ತಿ ಸಾಮರ್ಥ್ಯ ಐತಿದೆ. ಇದು ಒಂದು ಕ್ಷಣದಲ್ಲಿ ಮತ್ತೊಂದು ಏನಾದ್ರೂ ಕೂಡ ಆಲೋಚನೆಗಳನ್ನ ಮಾಡುತ್ತೆ, ಒಂದು ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅಲ್ಲಿ ಜಿಗಿತೈತಿ. ಅಂತ ಸಾಮರ್ಥ್ಯ ಇರ್ತಕ್ಕಂಥ ಈ ಮನಸ್ಸನ್ನ ಒಂದು ಕಡೆ ಏಕಾಗ್ರ ಮಾಡೋದು. ಒಂದು ಕಡೆ ಏಕಾಗ್ರ ಮಾಡಿದ್ರಪ್ಪ ಅಂದ್ರೆ ಆ ಮೂಲ ಸ್ವರೂಪ ಏನೈತಿಲ್ಲ, ಆ ಮೂಲ ಚಿತ್ತು ಹಿಂದೇನು ಉದಯವಾಗಿತ್ತಲ್ಲ ಈ ಜಗತ್ತು ಬ್ರಹ್ಮಾಂಡ, ನೀವೆಲ್ಲ ಕಳ ಮತ್ತೆ ಅದರ ಮೂಲ ಚೈತನ್ಯವನ್ನು ನಾವು ಸೇರಲಿಕ್ಕೆ ಅನುಕೂಲ ಆಗುತ್ತೆ, ಅದರದ ಆನಂದವನ್ನು ನಾವು ಪಡೆಯಲಿಕ್ಕೆ ಆಗತ್ತೆ. ಹಾಗಾಗಿ ಅವ್ರು ಏನಪ್ಪ ಮೊದಲು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಶಿವಯೋಗದ ಕಾನ್ಸೆಪ್ಟ್ ಅಥವಾ ಲಿಂಗಾಂಗ ಯೋಗದ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಗುರುವಿನ ಲಿಂಗ ಜಂಗಮದ ಬಗ್ಗೆ ಅರಿಕೊಳ್ಬೇಕಾಗೈತಿ, ತಿಳ್ಕೊಬೇಕಾಗೈತಿ. ಇದು ಯಾವ್ದು ನಮಗೆ ನಿರ್ಣಯ ಮಾಡ್ಕೊಡತ್ತಪ್ಪ ಅಂದ್ರೆ ಅದು ಮನಸ್ಸೇ ನಮಗೆ ಮೂಲ ಕಾರಣ ಆಗತ್ತೆ. ತೋರುವ ಮನವೇ ನೀವೆಂದರೆ ಅಂತಾದ್ರೆ ನನಗಿನ್ನಾವ ಭಯವಿಲ್ಲ ಅಂದ್ರೆ ನಾನು ಲಿಂಗವನ್ನು ನಿರೀಕ್ಷಣೆ ಮಾಡ್ತಾ 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 ಹೋದಂತಲ್ಲ ಮನಸ್ಸು ಯಾವಾಗ ಏಕಾಗ್ರತೆ ಬರಕ್ ಸ್ಟಾರ್ಟ್ ಆಗತ್ತ, ಆ ಏಕಾಗ್ರತೆ ಬಂದಂಗೆಲ್ಲ ಅದ್ರ ಮನಸ್ಸಿನ ಆಘಾತವತಕ್ಕಂಥ ಶಕ್ತಿ, ಅದು ಬ್ರಹ್ಮಾಂಡ, ಇದು ಪಿಂಡಾಂಡ ಐತಲ್ಲ, ಇದೊಂದು ಅದ್ಭುತವತಕ್ಕಂಥ ಚೈತನ್ಯ ಐತೆ, ಅದ್ಭುತವತಕ್ಕಂಥ ಸಾಮರ್ಥ್ಯ ಐತೆ, ಅದು ವಿಸ್ತಾರ ಆಕ್ಯಂತ ಹೋಗುತ್ತದೆ. ಅದು ಏನು ಅನ್ನೋದನ್ನ ಅರಿವು ನಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ, ಹಲವಾರು ವಿಚಾರಗಳನ್ನು ನಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಗುರುಲಿಂಗ ಜಂಗಮವನ್ನು ಅರಿಯಲಿಕ್ಕಾಗಿ ಕೊಟ್ಟಿರ್ತಕ್ಕಂಥ ಇದು ಶಿವಯೋಗ. ಹಾಗಾಗಿ ಈ ಶಿವಯೋಗ ನೀವು ಕೂಡ ಮಾಡೋಣ. ಮತ್ತು ಶಿವಯೋಗ ಅಂತ ಹೇಳಿದ ತಕ್ಷಣ ಏನ್ ಗೊತ್ತಪ್ಪ ಅಂತಂದ್ರೆ ಅವ್ರು ಒಂದ್ ಕಡೆ ಹೇಳ್ತಾರ, ಅಲ್ಲಿ ಇದಕ್ಕೆ ಬಸವನ ಯೋಗನು ಕೂಡ ಹೇಳ್ತಾರ. ನಾವು ಇವರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರ, ಬಸವನ ಯೋಗದಿಂ ಹಸನಾಯಿತ ಈ ಲೋಕ ಚಂದದಿಂ ಬಸವನೇ ಗತಿ ಎನ್ನಲು ಬಬವು ಹಿಂಗುವುದು ಬಸವಯ್ಯ ಬಸವಣ್ಣ ಶರಣಾರ್ಥಿ ಎಂದೆನರು ಬಸವ ಬದುಕಿದೆನಯ್ಯ ಯೋಗಿನಾಥ ಅಂತ ಹೇಳ್ತಾರ. ಅಂದ್ರೆ ಈ ಶಿವಯೋಗ ಅನ್ನೋ ಶಬ್ದ ಬಂತು, ಎಲ್ಲರೂ ಕೂಡ ಶಿವಯೋಗವನ್ನ ಮಾಡಿದ್ರು. ಆಗಿನ ಕಾಲದಲ್ಲಿ ಅಲ್ಲವ ಪ್ರಭುದೇವರಾಗಿರ್ಬೋದು, ಚನ್ನಬಸವಣ್ಣರಾಗಿರ್ಬೋದು, ಎಲ್ಲರೂ ಕೂಡ ಬಂದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣಕ್ಕೆ ಬರ್ತಾರ. ಅವ್ರು ಬಂದು ಲಿಂಗವನ್ನ ಧಾರಣೆಯನ್ನ ಮಾಡ್ಕೊಂಡು ತಮ್ಮ ಅನುಭವವನ್ನ ಹಂಚ್ಕೊಂತಾರ. ಅನುಭವ ಮಂಟಪದಾಗ ನಡೀತಕ್ಕಂಥ ಸಭೆಯಲ್ಲಿ ವಚನಗಳ ಮುಖಾಂತರ ತಾವು ಸಾಧಿಸತಕ್ಕಂಥ ಸಾಧನೆಯನ್ನ ಮತ್ತು ತಾವು ಕಂಡುಕೊಂಡಿರ್ತಕ್ಕಂಥ ಪರಾತ್ಪರ ಪರವಸ್ತುವಿನ ಮೂಲ ಚೈತನ್ಯವನ್ನ ಅರಿವನ್ನ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾರ. ಅವರಿಗೆ ಒಂದು ಹೊಳಿತೈತಿ, ಈ ಯೋಗ ಉನ್ನತವತಕ್ಕಂಥ ಯೋಗ ಐತಿ. ಈ ಜಗತ್ತು ಮತ್ತೆ ಆನಂದಮಯವಾಗಿರ್ಬೇಕು ಮತ್ತು ಸಂತೋಷಮಯವಾಗಿರ್ಬೇಕಪ್ಪ ಅಂದ್ರೆ ಈ ಯೋಗವನ್ನ ಪಾಲನೆ ಮಾಡ್ಬೇಕಾಗತ್ತ. ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಬಸವನ ಯೋಗದಿಂ ಬದುಕಿತಿ ಲೋಕ ಅಂತಂದು ಎಲ್ಲಾ ಶರಣರು ಕೂಡ ಹೇಳಾರ. ಹಾಗೆ ಯೋಗ ಹೆಂಗೈತಪ್ಪ ಅಂದ್ರೆ ಬಸವನ ಯೋಗದಿಂ
ಹಸನಾಯಿತ ಈ ಲೋಕ ಚಂದದಿಂ ಬಸವನೇ ಗತಿ ಅನ್ನೋದು ಭವವು ಹಿಂಗುವುದು ಬಸವಯ್ಯ ಬಸವಣ್ಣ ಶರಣಾರ್ಥಿ. ಅಂದ್ರೆ ನಾವು ಯಾರಿಗೆ ಶರಣಾರ್ಥಿ ಹಾಕಿವಿ ಅದು ಬಸವನ ಮಾತ್ರ ಶರಣಾಗತಿ ಆಗ್ಬೇಕಾಗತ್ತೆ. ಬಸವನಿಗೆ ಶರಣಾಗತಿ ಆದಾಗ ಮಾತ್ರ ಆ ಬಸವ ಯೋಗವನ್ನ ನಮ್ಗೆ ಅಳವಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಇದು ಬಸವನ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಈ ಮೂಲ ಕಾರಣ ಬಸವನ ಯೋಗವನ್ನ ನೀವು ಕೂಡ ಆಲ್ರೆಡಿ ಈಗಲೇ ಸಾಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಗುರುಬಸವ ಮಹಾಮನೆಗೆ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಮತ್ತು ಅರ್ಧ ತಾಸು 40 ನಿಮಿಷ ಲಿಂಗ ನಿರೀಕ್ಷಣೆಯನ್ನ ಮಾಡಕತ್ತೀವಿ. ಇದು ನಮಗೆ ಆಲೋಚನೆಗಳನ್ನ ಕೊಡುತ್ತೆ, ಹೊಸ ವಿಚಾರಗಳನ್ನು ನಮಗೆ ತಂದು ಕೊಡುತ್ತೆ. ಹಂಗೆ ದಿನದಿನೂ ಇದು ಊರ್ಧ್ವಮುಖವಾಗತಕ್ಕಂಥ ಬೆಳವಣಿಗೆ ನಮ್ಮ ಜೀವನ ಪಾವನವನ್ನಾಗಿ ಮಾರ್ಪಾಡಾಗುತ್ತ. ಹಾಗಾಗಿ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ಇದು ಇಂಥ ಯೋಗವನ್ನ ಮಾಡಾಕ ಏನ್ ಬೇಕಾಗೈತಿ, ಒಂದು ಕರಸ್ಥಳದ ಲಿಂಗವನ್ನ ಬೇಕಾಗೈತಿ. ಈ ಲಿಂಗ ನಿರೀಕ್ಷಣೆ ಅಂತ ನಾವು ಹೇಳಿದೀವಿ. ಅದು ಹೆಂಗೈತಪ್ಪ ಅಂದ್ರೆ ಅದು ವಿಶ್ವದಾಕಾರವಾಗಿರ್ತಕ್ಕಂಥ ಈ ಕುರು ಅಂತ ನಾವು ಪರಿಭಾವಿಸ್ತೀವಿ. ಅವ್ರೇನ್ ಹೇಳ್ತಾರ, ಜಗದಗಲವಾಗೈತಿ, ಇದು ಮುಗಿಲಗಲವಾಗೈತಿ, ಇದು ಜಗದಗಲ ಮುಗಿಲಗಲ ಮಿಗೈಗಲ ನಿಮ್ಮಗಲ, ಇದು ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮವಾಗಿದೆ, ಅಪ್ರತಿಮ ಕೂಡಲ ಸಂಗಮ ದೇವ ನೀವನ್ನ ಕರಸ್ಥಲಕ್ಕೆ ಬಂದೈತೆ ಅಂತ ಹೇಳ್ತಾರೆ. ಅಂದ್ರೆ ಈ ಲಿಂಗವನ್ನ ಕರಸ್ಥಲಕ್ಕೆ ಬಂದೈತಲ್ಲ, ಇಲ್ಲಿ ನಮಗೆ ಬ್ರಹ್ಮಾಂಡದ ಆ ಮೂಲ ಚೈತನ್ಯ ಇರುವನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕಾಗೈತಿ. ಅಲ್ಲೇನ್ ಹೇಳ್ತಾರೆ, ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಶಟಸ್ಥಲ ಮಾರ್ಗದಲ್ಲಿ ಸಾಗಿ ಲಿಂಗಾಂಗ ಸಮರ ಸುಖವನ್ನು ಪಡೆಯುವುದು. ಇದು ಅಷ್ಟಾವರಣ ಅಂಗ ಮತ್ತು ಪಂಚಾಚಾರ್ಯ ಪ್ರಾಣ ಶಟಸ್ಥಲವೇ ಆತ್ಮವಾಗಿ ಲಿಂಗಾಂಗ ಸಾಮರಸ್ಯವನ್ನ ಪಡಿಬೇಕಾಗೈತಿ. ಹಾಗಾಗಿ ಅಂತ ಲಿಂಗಾಂಗ ಸಾಮರಸ್ಯವನ್ನ ಪಡೆಯಕ ಏನ್ ಮುಖ್ಯ ಕಾರಣಪ್ಪ ಅಂದ್ರೆ ಈ ಶಿವಯೋಗ, ಈ ಲಿಂಗ ಯೋಗದಿಂದ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಮ್ಮ ಬಸವಾದಿ ಪ್ರಮಥರು ಈ ವಚನ ಹೇಳುವುದರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ನದಿ ಮತ್ತೊಂದು ನದಿ ಸೇರಿದಾಗ ಏನಾಗತ್ತಪ್ಪ ಅಂತಂದ್ರಲ್ಲಿ, ಒಂದು ನದಿ ಮತ್ತೊಂದು ನದಿ ಸೇರಿದಾಗ ಅದು ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ. ಒಂದು ನದಿ ಐತಿ, ಮತ್ತೊಂದು ನದಿ ಸೇರಿದಾಗ ಒಂದು ಅಸ್ತಿತ್ವ ಹೋಗ್ಬಿಡ್ತೈತಿ, ಕಳೆದುಕೊಳ್ಳೋದು, ಒಂದರೊಳಗೊಂದು ಸಮರಸವಾಗತ್ತ. ಇದು ಅಂಗ ಐತಿ, ಅದು ಲಿಂಗ ಐತಿ. ಲಿಂಗದ ಜೊತೆ ಹೋದಾಗ ಏನಾಗತ್ತಪ್ಪ ಅಂದ್ರೆ ಅಂಗ ಗುಣಗಳೆಲ್ಲ ಕಳೆದು ಲಿಂಗ ಗುಣಗಳು ಸಮರಸ ಆಗತ್ತ. ಹಾಗಾಗಿ ಅದು ಲಿಂಗವೇ ತಾನಾಗುತ್ತಾನ. ಅದು ನಿಜವಾದ ತನ್ಮೀಯತೆ, ಅದು ಮೂಲ ಸ್ವರೂಪದ ಅರಿವು, ಅದು ಆನಂದ ಅನುಭವಿಸುವುದು. ಹಾಗಾಗಿ ಲಿಂಗವ ಪೂಜಿಸಿ ಫಲವೇನಯ್ಯ, ನದಿಯೊಳಗೆ ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವನ್ನರಿಯತನ್ನಕ್ಕ, ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ ಅಂತ ಹೇಳ್ತಾರೆ. ಅಂದ್ರೆ ನಾವು ಲಿಂಗ ಪೂಜೆಯನ್ನು ನಾವು ಮಾಡಕತ್ತೀವಿ, ಲಿಂಗ ಯೋಗವನ್ನು ನಾವು ಮಾಡಕತ್ತೀವಪ್ಪ ಅಂತಂದ್ರೆ ಅಲ್ಲಿ ಏನಾದ್ರೆ ಪೂರ್ಣ ಗುಣಗಳನ್ನು ಅಳಿಬೇಕಾಗೈತಿ. ಮೊದಲಿನ ಗುಣಗಳೆಲ್ಲವೂ ಅಳಿಬೇಕಾಗೈತಿ, ಲಿಂಗದ ಗುಣಗಳೆಲ್ಲವೂ ಅಳವಡಬೇಕಾಗೈತಿ. ಅದು ನದಿಯೊಳಗೆ ನದಿ ಬೆರೆಸಿದಂತ ಆಗದದು. ಒಂದ್ ವೇಳೆ ನದಿಯೊಳಗೆ ನದಿ ಬೆರೆಸಿದಂತ ಆಗಿಲ್ಲಪ್ಪ ಅಂತಂದ್ರ ಮತ್ತೆ ಅದೇ ಗುಣಗಳು ಅದಾವಪ್ಪ ಅಂದ್ರ ಮತ್ತು ನಾವೇನಕ್ಕೇವಪ್ಪ ಅಂದ್ರೆ ಊರ್ಧ್ವಮುಖವಾದ ಬೆಳವಣಿಗೆ ಆಗಿರಲ್ಲ, ಅಧೋಮುಖವಾದಕ್ಕಂಥ ಬೆಳವಣಿಗೆ ಆಗತ್ತೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಮೂಲ ಶರಣ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಶರಣಸತಿ ಆಗ್ಬೇಕು ಮತ್ತು ಲಿಂಗಪತಿ ಆಗ್ಬೇಕಾಗೈತಿ. ಆ ಲಿಂಗ ಶರಣಸತಿ ಮತ್ತು ಲಿಂಗಪತಿ ಆದಾಗ ಮಾತ್ರ ಆ ಲಿಂಗ ಮತ್ತು ಅಂಗ ಸಾಮರಸ್ಯವನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ. ಶಿವಯೋಗಿ ಸಿದ್ದರಾಮೇಶ್ವರು ತಮ್ಮ ಒಂದು ವಚನದಲ್ಲಿ ಬಹಳ ಮಾರ್ಮಿಕವಾಗತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ಕೂಡ ಇದೇ ಲೈನಿಗೆ ಹೇಳ್ತಾರೆ. ಅವ್ರು ಇನ್ನೊಂದು ವಚನ, ಲಿಂಗವ ಪೂಜಿಸಿ ಫಲವೇನಯ್ಯ. ಇದು ಬಹಳ ಅದ್ಭುತವಾಗತಕ್ಕಂಥ ವಚನ. ಅಪ್ಪವರು ಬಹಳ ಇದು ವಚನ ಇನ್ನೂವರೆಗೂ ಓದಿದ್ದೇ ಇಲ್ಲ. ಈ ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಟ್ಟರಲ್ಲ ಅವಾಗ ಗೊತ್ತಾಯ್ತು ವಚನ ಹೆಂಗೈತಪ್ಪ ಅನ್ನೋದು. ಲಿಂಗವ ಪೂಜಿಸಿ ಫಲವೇನಯ್ಯ, ಅಂಗನಿಯರ ಒಲಿಮೆ ಆಗದನ್ನಕ್ಕ, ಜಂಗಮ ಪೂಜಿಸಿ ಫಲವೇನಯ್ಯ, ಮೋಕ್ಷಾಂಗನೆ ಮೈಗೂಡದನ್ನಕ್ಕ, ಅಂಗಜ ಬಂದು ಫಲವೇನಯ್ಯ, ನಾ ಮನೋದ ರತಿ ಬಯದನ್ನಕ್ಕ, ಶರಣಸತಿ ಲಿಂಗಪತಿ ಎಂಬ ವಿರತ್ವ ಕೆಟ್ಟಿತ್ತನಲೇ ಕಪಿಸಿದ್ದ ಮಲ್ಲಿಕಾರ್ಜುನ. ಇದು ಬಹಳ ಸುಂದರವಾಗಿರ್ತಕ್ಕಂಥ ವಚನ ಅಂತ ನಾನು ಅನ್ಸಕತ್ತೈತಿ. ಲಿಂಗ ಪೂಜೆ ಮಾಡ್ಬೇಕಪ್ಪ ಅಂತಂದ್ರೆ ಅಂಗನಿಯರು ಒಲಿಬೇಕಂತ ಹೇಳಕತ್ತಾರೆ. ಇವಾಗ ನಾವು ಇಲ್ಲಿ ಅಂಗನಿಯರು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನು ನಾವು ಉಚ್ಚಾರ ಮಾಡ್ತೀವಿ. ಅಂಗನಿಯರು ಅಂತಂದ್ರೆ
ಇಲ್ಲಿ ಪಂಚೇಂದ್ರಿಯಗಳಾಗಿರ್ಬೋದು, ಕಾಮಾದಿ ಗುಣಗಳಾಗಿರ್ಬೋದು, ಇವೆಲ್ಲವೇನಪ್ಪ ಅಂದ್ರೆ ಸಮಾಪ್ತಿ ಆಗ್ಬೇಕಂತಂದ್ರೆ ಇದು ಅವೆಲ್ಲ ಅದ್ರ ಗುಣಗಳೆಲ್ಲ ಕಳಿಬೇಕಂತ ಹೇಳ್ತಾರೆ. ಈ ಪಂಚೇಂದ್ರಿಯಗಳು, ಆಮೇಲೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲ 25 ತತ್ವಗಳೇನದವಲ್ಲ, ಈ ಅಂಗನಿಯರು ಒಲಿಬೇಕಂತ ಹೇಳ್ತಾರೆ. ಅಂದ್ರೆ ಒಲಿತಪ್ಪ ಅಂದ್ರೆ ಅವು ಹೇಳ್ದಾಗ ನಾವು ಕೇಳಂಗಿಲ್ಲ, ನಾವು ಹೇಳ್ದಾಗ ಅವು ಕೇಳ್ಬೇಕಾಗತ್ತ. ಒಂದೆಳ್ಳೆ ಅದು ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಅಂಗನಿಯರೇನು ಒಲಿಲಿಲ್ಲಪ್ಪ ಅಂತಂದ್ರೆ ನಾವು ಅವ್ರ ಮಾತು ಕೇಳ್ಬೇಕಾಗತ್ತ. ನಾವು ಅವ್ರ ಮಾತು ಕೇಳಿದಾಗ ಏನಾಗತ್ತ, ನಮ್ಮ ಪರಿಸ್ಥಿತಿ ಅದು ಗತಿ ಹೋಗುತ್ತೆ. ಕಷ್ಟ ಕಾರ್ಪಣ್ಯಗಳು ನಮಗೆ ಪ್ರಾರಂಭ ಆಕಾವು, ಸುಖ ನೋವುಗಳು ನಮಗೆ ಜಾಸ್ತಿ ಆಕಾವು. ಹಾಗೆ ಅಂಗನಿಯರು ಒಲಿಬೇಕಪ್ಪ ಅಂದ್ರೆ ನಮ್ಮ ಅಶ್ವಡ್ವರ್ಗಳಾಗಿರ್ಬೋದು, ಪಂಚೇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಸಪ್ತ ವ್ಯಸನಗಳಾಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದ್ರೆ ನಾವು ಹೇಳ್ದಂಗೆ ಕೇಳಕ್ ಸ್ಟಾರ್ಟ್ ಆಕವು. ಅವಾಗ ಏನಾಗುತ್ತಪ್ಪ ಅಂದ್ರೆ ನಾವು ಆನಂದವಾಗಿದ್ವಪ್ಪ ಅಂದ್ರೆ ಅವು ಆನಂದವಾಗಿರಕ್ಕೆ ಸ್ಟಾರ್ಟ್ ಆಕವು. ನಾವು ಸಮೃದ್ಧವಾಗಿರೋಕೆ ಸ್ಟಾರ್ಟ್ ಮಾಡಿದ್ರೆ ಅವು ಸಮೃದ್ಧವಾಗಿರಕ್ಕೆ ಸ್ಟಾರ್ಟ್ ಆಕವು. ಹಾಗಾಗಿ ಲಿಂಗವ ಪೂಜಿಸಿ ಫಲವೇನಯ್ಯ ಅಂತ ಕೇಳಿದ್ರು. ನಾವು ಮೊದಲು ಫಲ ಏನಪ್ಪಾ ಅಂದ್ರೆ ನಮ್ದು ಈ ಫಲ ನಮ್ದು ಆಗ್ಬೇಕಂತ ಹೇಳ್ತಾರ. ಇಲ್ಲಿ ಜಂಗಮ ಪೂಜಿಸಿ ಫಲವೇನಯ್ಯ ಮೋಕ್ಷಾಂಗನೆ ಮೈಗೂಡದನ್ನಕ್ಕ. ಇಲ್ಲಿ ಜಂಗಮ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸಮಾಜ ಅನ್ಕಂತೀವಿ, ಒಂದು ಸಮಾಜ ಅನ್ಕಂತೀವಿ, ಒಂದು ವಿಶ್ವ ಅಂತೀವಿ ಅಂತ ನಾವು ಪರಿಗಣಿಸ್ತೀವಿ. ಜಂಗಮ ಮೈಗೂಡದನ್ನಕ್ಕ ಅಂದ್ರೆ ಆ ಪರಾತ್ಪರ ಪರವಸ್ತು ಮತ್ತು ನಾನು ಒಂದಾಗಬೇಕು. ಅಲ್ಲಿ ಮೋಕ್ಷ ಅಂತ ಎಲ್ಲರೂ ಬಯಸ್ತೀರಿ, ಮುಕ್ತಿ ಹೊಂದಬೇಕು, ಆ ಮುಕ್ತಿ ಸೇರ್ಬೇಕು, ದೇವರು ಸೇರ್ಬೇಕು ಅಂತ ನಾವು ಬಯಸ್ತೀವಿ. ನಮ್ಮಲ್ಲಿ ಏನೈತಪ್ಪ ಅಂದ್ರೆ ಲಿಂಗೈಕ್ಯ ಅಂತ ಪದಗಳು ಬರ್ತಾನಂತ. ಸತ್ತ ಮೇಲೆ ಮುಕ್ತಿಯನ್ನ ಪಡಿಬೇಕಂತ ಬಹಳಷ್ಟು ಜನ ಹೇಳ್ತಾರ. ಆದ್ರೆ ನಮ್ಮ ಬಸವಾದಿ ಶರಣರು ಇದ್ದಾಗಲೇ ಲಿಂಗೈಕ್ಯವನ್ನ ಅನುಭವಿಸ್ಬೇಕಂತ ಹೇಳ್ತಾರ. ಅದು ನಿರಾಳ ಸ್ಥಿತಿ, ಅದು ನಿರ್ಭಯಲ ಸ್ಥಿತಿ, ಅದು ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ. ಅದು ಬಯಲು ಜೀವನ, ಅದು ಬಯಲು ಭಾವನೆ, ಅದು ಬಯಲಾಗಿ ಬಯಲಾಯಿತಯ್ಯ. ಅದು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಮೋಕ್ಷಾಂಗನೆ ಅನ್ನೋದೇನಪ್ಪಾ ಅಂತಂದ್ರೆ ಅದು ಲಿಂಗೈಕ್ಯ ಅನ್ನೋ ಶಬ್ದ. ನಾವು ಜಂಗಮವನ್ನ ಪೂಜೆ ಮಾಡಕತ್ತೀವಿ, ಜಂಗಮವನ್ನ ಅರ್ಚನೆಯನ್ನ ಮಾಡಕತ್ತೀವಿ, ಜಂಗಮ ಆರಾಧನೆ ನಾವು ಮಾಡಕತ್ತೀವಪ್ಪ ಅಂದ್ರೆ ನಾನು ಯಾವಾಗಲೂ ಕೂಡ ನಿರಾಳ ಸ್ಥಿತಿಯಲ್ಲಿ ಇರ್ತೇನೆ, ನಾನು ನಿರ್ಭಯಲ ಸ್ಥಿತಿಯಲ್ಲಿ ಇರ್ತೇನೆ. ನನ್ನ ಯಾವುದೇ ತರ ಕೆಡಕಾಗಿರ್ಬೋದು ಅಥವಾ ಯಾವುದೇ ತರ ಅವಹೇಳನ ಆಗಿರ್ಬೋದು ಅಥವಾ ಯಾರೇ ಏನೇ ಮಾಡಿದ್ರು ಕೂಡ ಅದು ಮನಸ್ಸಿಗೆ ಯಾವುದಕ್ಕೂ ತಟ್ಟಂಗಿಲ್ಲ. ಅದು ಯಾರು ಏನೇ ಮಾತಾಡಿದ್ರು ಕೂಡ ಅದು ಒಳ್ಳೆತನ ಆಗಿರ್ಬೋದು, ಅದು ಕೆಡಕರ ಆಗಿರ್ಬೋದು, ಏನೇ ಮಾತಾಡಿದ್ರು ಕೂಡ ಆ ಜಂಗಮಗೆ ಇದು ವ್ಯತ್ಯಾಸ ಆಗಂಗಿಲ್ಲ. ಅದು ಒಂದೇಳೆ ನೀವು ಕೆಟ್ಟದ್ದನ್ನು ಮಾತಾಡಿದ್ರು ಕೂಡ ಆ ಮನ ವಿಚಲಿತ ಆಗಂಗಿಲ್ಲ, ಒಂದೇ ಒಳ್ಳೆಯದನ್ನು ಮಾಡಿದ್ರು ಕೂಡ ಮನ ವಿಚಲಿತ ಆಗಲ್ಲ. ಅವ್ರು ಹೇಳ್ತಾರಲ್ಲ, ಪರಶಿವನ ಶಿವಯೋಗಿಗಳಂತ ಹೇಳ್ತಾರೆ. ಬೈಯೋ ಒಬ್ಬ ಹೊಗಳು ಒಬ್ಬ ಶಿವಯೋಗಿ ಪರಮ ಬಂಧುಗಳೇ ಅಂತ ಹೇಳ್ತಾರ. ಅಂದ್ರೆ ಶಿವಯೋಗಿ ಹೆಂಗಾಗಿರ್ತಾನಪ್ಪ ಅಂದ್ರೆ ಜಂಗಮ ಪೂಜೆ ಮಾಡೋ ಅರ್ಚನೆ ಮಾಡುವ ವ್ಯಕ್ತಿ ಹೆಂಗಾಗಿರ್ತಾನಪ್ಪ ಅಂತಂದ್ರೆ ಆತ ನಿರಾಳ ಸ್ಥಿತಿಯನ್ನು ಅನುಭವಿಸಿರ್ತಾನೆ. ಒಬ್ಬ ಬಯ್ಯವನು ಹತ್ರ ಮತ್ತು ಹೊಗಳವನು ಅರ್ಥ, ಇವರಿಬ್ಬರು ಪರಮ ಶಿವಯೋಗಿಗಳು ಅಂತ ಬಸವಾದಿ ಪ್ರಮುಖರು ನಮಗೆ ಹೇಳ್ಕೊಡಕತ್ತಾರ. ಹಾಗಾಗಿ ಜಂಗಮ ಪೂಜಿಸಿ ಫಲವೇನಯ್ಯ ಅಂದ್ರೆ ಮೋಕ್ಷಾಂಗನೆ ಮೈಗೂಡಿಸ್ಕೋಬೇಕಾಗೈತೆ ನಾವು ಈ ಶಿವಯೋಗ ಮಾಡೋದ್ರ ಮುಖಾಂತರ ಅಂತ ಹೇಳ್ತಾರೆ. ಇನ್ನು ಮುಂದೆ ಲೈನ್ ಹೇಳಿದ್ರ ಅಂಗಜ ಅಂತ ಹೇಳ್ತಾರೆ. ಅಂಗಜ ಬಂದ ಮೇಲೆ ಮನವೋದು ರತಿಗೊಯ್ಯದನ್ನಕ್ಕ ಅಂತ ಶಬ್ದ ಐತಿ. ಇದು ಬಹಳ ವಂಡರ್ಫುಲ್ ಐತೆ. ಅದಕ್ಕೆ ಯಾಕೆ ವಚನ ಬಿಡ್ಸಕತ್ತೀನಪ್ಪ ಅಂದ್ರೆ ನನ್ನ ಬಹಳ ಇಷ್ಟ ಐತಿ ಈ ವಚನ. ಇದೆ ಅವ್ರು ಕೊಟ್ಟಿದ್ದ, ಅದಕ್ಕೆ ಒಂದೊಂದು ಲೈನು ಕೂಡ ನಾನು ಅರ್ಥ ಮಾಡ್ಕೋಬೇಕು ಅಂತ ನಾನು ಬಯಸಕತ್ತೀನಿ. ನಾನೀಗ ಇಲ್ಲಿ ನೋಡ್ರಿ ಏನ್ ಹೇಳ್ತಾರ, ಅಂಗಜ ಬಂದು ಫಲವೇನಯ್ಯ ನಾ ಮನವೋದು ರತಿಗೊಯ್ಯದನ್ನಕ್ಕ. ಇಲ್ಲಿ ಅಂಗಜ ಅಂದ್ರೆ ಏನ್ರಿ? ಅಂಗಜ ಅಂದ್ರೆ ಏನಪ್ಪ ಅಂದ್ರ ಅಂಗದ ಮೇಲೆ ಲಿಂಗ ಬಂದೈತಲ್ಲ, ಅಂಗದ ಮೇಲೆ ಲಿಂಗ ಬಂದೈತಿ, ಇದು ಅಂಗಜ. ಇದು ಅಂಗಜ ಇದು ಎಲ್ಲಿ ಬಂದೈತಪ್ಪ? ನನ್ನ ಮೇಲೆ ಬಂದೈತಿ. ಈಗ ಇಲ್ಲಿ ಮನವೋದು ರತಿಗೊಯ್ಯದನ್ನಕ್ಕ. ಇಲ್ಲಿ ರತಿ ಅಂದ್ರೆ ಏನಪ್ಪಾ ಅಂದ್ರ ಲಿಂಗದ ಮೇಲೆ ಒಲವು ಅಥವಾ ಪ್ರೀತಿ ಅಥವಾ ಮೋಹ ಅಂತ ಬರ್ಬೇಕಂತ ಹೇಳಕತ್ತಾರ ಅವರು. ಈಗ ನಾವ್ ಎಷ್ಟೋ ಜನ, ಬಹಳಷ್ಟು ಜನ ಅಂಗದ ಮೇಲೆ ಲಿಂಗ ಐತಿ, ಅದ್ರ ಮೇಲೆ ರತಿ ಬಂದೈತ, ರತಿಗೊಯ್ಯದನ್ನಕ್ಕ ಅಂದ್ರೆ ಮೋಹ ಆಗೈತ, ಪ್ರೀತಿ ಬಂದೈತ, ಅದ್ರ ಮೇಲೆ ವಿಶ್ವಾಸ ಐತ. ಹಂಗೈತೆ ಅವ್ರು ಏನ್ ಹೇಳ್ತಾರ, ಮನಸ್ಸು ಆತರ ಇದು ನಿರ್ಮಾಣ ಆಗ್ಬೇಕಂತ ಹೇಳ್ತಾರ.
ನನ್ನ ಅಂಗದ ಮೇಲೆ ಲಿಂಗ ಬಂದೈತಪ್ಪ ಅಂದ್ರೆ ಆ ಪರಾತ್ಪರ ಪರವಸ್ತುವೇ ಅರಿಯಲಿಕ್ಕೆ, ಅದು ತಿಳ್ಕೊಳ್ಳಿಕ್ಕೆ, ನಾನು ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಇರಕ್ಕಾಗೆ ಅಂಗದ ಮೇಲೆ ನನ್ನ ಲಿಂಗ ಬಂದೈತಿ. ಅದನ್ನ ಮನಸ್ಸು ತಿಳ್ಕೊಬೇಕಂತ, ಮನಸ್ಸು ಓದ್ಬೇಕು, ಮನಸ್ಸು ತಿಳ್ಕೊಬೇಕಲ್ಲ. ಮನಸ್ಸು ತಿಳ್ಕೊಂಡಂಗೆ ಮಾತ್ರ ನಮಗೇನಾಗತ್ತಪ್ಪ ಅಂದ್ರೆ ಅದ್ರ ಮೇಲೆ ಪ್ರೀತಿ, ಅದ್ರ ಮೇಲೆ ವಿಶ್ವಾಸ, ಅದ್ರ ಮೇಲೆ ನಂಬಿಕೆ ಬರ್ತೈತೆ ಅಂತಂದು ಈ ವಚನದ ಮುಖಾಂತರ ನಮಗೆ ಹೇಳ್ಕೊಳಕತ್ತಾರ. ಇಲ್ಲಿ ಶರಣಸತಿ ಲಿಂಗಪತಿ ಎಂಬ ವಿರೋಧ ಕೆಟ್ಟಿತ್ತೇನಲೆ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಈ ಶಬ್ದ ಬಹಳ ಮಾರ್ಮಿಕವಾಗತಕ್ಕಂಥ ಶಬ್ದ ಇದು. ಯಾಕಪ್ಪ ಅಂದ್ರೆ ಇಲ್ಲಿ ವೀರತ್ವ ಅಂತ ಹೇಳ್ತಾರ. ಎಲ್ಲರಲ್ಲಿಯೂ ಕೂಡ ವೀರತ್ವ ಐತಿ, ಎಲ್ಲರಲ್ಲಿಯೂ ಕೂಡ ಬಲಿಷ್ಠತೆ ಐತಿ, ಎಲ್ಲರಲ್ಲಿಯೂ ಕೂಡ ಸಾಮರ್ಥ್ಯ ಐತಿ. ಈ ಸಾಮರ್ಥ್ಯ ಯಾವಾಗ ನಮಗೆ ಉಪಯೋಗ ಆಗತ್ತಪ್ಪ ಅಂದ್ರೆ ಶರಣಸತಿ ಲಿಂಗಪತಿ ಆದಾಗ ಇದು ಉಪಯೋಗ ಆಗತ್ತಿದೆ. ಈ ವೀರತ್ವ ನಮಗ ಇದು ನಾವು ಆಲೋಚನೆಗಳನ್ನ ಮಾಡಿಲ್ಲಪ್ಪ ಅಂದ್ರೆ ಈ ವಿಚಾರಗಳನ್ನ ಬರಲಿಲ್ಲಪ್ಪ ಅಂತಂದ್ರೆ ಈ ಶರಣಸತಿ ಲಿಂಗಪತಿ ಆಗಂಗಿಲ್ಲ. ಈ ಶರಣಸತಿ ಲಿಂಗಪತಿ ಅನ್ನೋ ಶಬ್ದ ನೋಡ್ರಿ ಬಹಳ ವಂಡರ್ಫುಲ್ ಶಬ್ದ ಆಯ್ತು. ಶರಣಸತಿ ಮತ್ತು ಲಿಂಗಪತಿ ಇದರಲ್ಲೇ ವೀರತ್ವ ಐತೆ ಅಂತ ಹೇಳಕತ್ತಾರ ಅವರು. ಒಂದೇಳಿ ಶರಣಸತಿ ಮತ್ತು ಲಿಂಗಪತಿ ಈ ಭಾವನ ಅಳವಡಿಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಮ್ಮ ವೀರತ್ವ ಕೆಟ್ಟ ಹೋಗುತ್ತಾ ಅಂತ ಹೇಳಕತ್ತಾರ. ನಮ್ಮ ವೀರತ್ವ ಕೆಡತೈತಿ. ಹಾಗಾಗಿ ಈ ವೀರತ್ವವನ್ನ ಕೆಡಲಾರ್ದಂಗ ನಾವು ಲಿಂಗಾಂಗ ಯೋಗ ಮಾಡೋದ್ರ ಮುಖಾಂತರ ಈ ವೀರತ್ವವನ್ನ ಊರ್ಧ್ವಮುಖವಾಗತಕ್ಕಂಥ ಬೆಳವಣಿಗೆಯನ್ನ ನಾವು ಬಯಸೋಣ. ಈ ವಚನ ಇದು ಹೆಂಗಪ್ಪ ಅಂತಂದ್ರೆ ನಾವು ಒಂದು ಈ ವಚನ ಹೆಂಗೆ ನಮಗೆ ಅಳವಡ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಇದ್ರ ಮೇಲೆ ನಮಗೆ ಬಹಳಷ್ಟು ಪ್ರೀತಿ, ಬಹಳಷ್ಟು ನಮಗೆ ನಂಬಿಕೆ, ಬಹಳಷ್ಟು ವಿಶ್ವಾಸ ಬರ್ಬೇಕಪ್ಪ ಅಂತಂದ್ರೆ ನಾವು ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಯಾವ್ದಾರ ಒಂದು ವಚನವನ್ನ ಹೇಳ್ತಾ ಹೋಗ್ಬೇಕು. ಒಂದು ವಚನ ಬಹಳ ಒಂದು ಸೊಗಸಾಗೈತಿ, ಆ ವಚನವನ್ನು ಹೇಳಿದ ಸಾಕು ಬಹಳ ಇಮಿಡಿಯೇಟ್ಲಿ ಆ ವಿಚಾರಗಳನ್ನ ಅಳವಡಕ್ಕೆ ಸ್ಟಾರ್ಟ್ ಆಗೈತಿ. ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವ್ರು ಹೇಳ್ತಾರ, ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ, ಮನವೇ ಹರನಾಗಿ ಹರನ ಪೂಜಿಸೋ. ಲಿಂಗವೇ 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 ಎಂದೊಮ್ಮೆ ಲಿಂಗವೇ ಲಿಂಗವ ಪೂಜಿಸಿ, ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ. ಈ ವಚನ ಇದಲ್ಲ, ಈ ವಚನವನ್ನು ನಾವು ಬೆಳಿಗ್ಗೆ ಒಂದು 2 ನಿಮಿಷ 3 ನಿಮಿಷ ಆಯ್ತು ಬಹಳಷ್ಟಲ್ಲ, ಸುಮ್ಮನೆ ಹೇಳ್ಕೊಂತವ್ರು ದಿವಸ ಹೇಳ್ಕೊಂತೋದ್ರೆ ಅದು ಅಳವಡಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸಿಗೆ ನಾವು ಏನು ಹೇಳ್ತೀವಿ ಅದು ಅಳವಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಮನಸ್ಸಿಗೆ ಹೇಳ್ಬೇಕು, ಏನಾದ್ರೂ ಒಂದು ಕೂಡ ಮಾತಾಡ್ಬೇಕು. ಅದ್ರ ಜೊತೆಗೆ ನಾವೆಲ್ಲರ ಜೊತೆಗೆ ಮಾತಾಡ್ತೀವಿ, ಆ ನಮ್ಮ ಜೊತೆಗೆ ನಾವು ಮಾತಾಡಕ್ ಆಗಂಗಿಲ್ಲ. ನಮ್ಮ ಮನಸ್ಸಿನ ಜೊತೆಗೆ ನಾವೆಲ್ಲಾದ್ರೂ ಕೂಡ ಮಾತಾಡಕ್ ಆಗತ್ತೆ ಅಂತ ಮಾತಾಡ್ರಿ. ನೀವೇನು ಮನೆ ಒಬ್ಬರೇ ಯಾರು ಕುಂತಂದ್ರೆ ಯಾರು ಮಾತಾಡ್ರಿ, ನೀವೇನಾರ ನೀವು ಮಾತಾಡ್ಕೊಂಡ್ರಿ, ನಾವು ಇನ್ನೊಬ್ರು ಯಾರಿದ್ದಷ್ಟ ಮಾತುಗಳ ಬರ್ತದೆ ನಮಗೆ. ನಾನೇ ಇದ್ದಪ್ಪ ಅಂದ್ರೆ ಮಾತುಗಳು ಹೆಂಗ್ ಬರಕ್ ಸ್ಟಾರ್ಟ್ ಆಗುತ್ತಾ, ಬರ್ಬೇಕಂತ ಹೇಳ್ತಾರೆ, ನಮ್ಮನ್ನ ನಾವು ಮಾತಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ವಚನ ಏನು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಇದು ವಚನ ಇದು. ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಮಾತನಾಡುತ್ತಿದ್ದೇನಯ್ಯ, ಜೇನ ಮಳೆಗಳು ಸುರಿದಾವು ಅಮೃತದ ಹನಿಗಳು ಕರೆದಾವು, ಜೇನ ಮಳೆಗಳು ಸುರಿದಾವು ಅಮೃತದ ಹನಿಗಳು ಕರೆದಾವು, ಕೂಡಲ ಜನಸಂಘನೆಂಬ ಸುಖ ಸಾಗರದೊಳಗೆ ಓಲಾಡುತ್ತಿದ್ದೇನಯ್ಯ. ಬಹಳ ಸುಂದರವಾಗಿರ್ತಕ್ಕಂಥ ಈ ವಚನ ಇದು. ಯಾಕಪ್ಪ ಅಂದ್ರೆ ನಾವ್ ಇನ್ನೊಬ್ಬರು ಜೊತೆ ಮಾತಾಡಿದಾಗ ನಮಗೆ ಸ್ವಲ್ಪ ಏನೋ ಸ್ವಲ್ಪ ಟೈಮ್ ಪಾಸ್ ಆಗುತ್ತ ಅಥವಾ ಏನೋ ಸ್ವಲ್ಪ ಹಿತ ಅನ್ಸುತ್ತೆ ನಮಗೆ. ನಮ್ಮ ಜೊತೆಗೆ ನಾವು ಮಾತಾಡಿದ್ರಪ್ಪ ಅಂದ್ರೆ ಬಹಳ ಹಿತಾಗುತ್ತೆ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸುಖ ಸಾಗರದೊಳಗೆ ಓಲಾಡುವೆನು ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ನಾವು ಮಾತಾಡಿದ್ರಪ್ಪ ಅಂದ್ರ, ಲಿಂಗದ ಜೊತೆಗೆ ನಾವು ಮಾತಾಡಿದ್ರಪ್ಪ ಅಂದ್ರ ಅಲ್ಲಿ ಸುಖ ಸಾಗರವನ್ನೇ ಕರಿತೈತಿ.
ಹಾಗಾಗಿ ಈ ಸುಖ ಸಾಗರವನ್ನ ಅನುಭವಿಸುವಂತ ಮತ್ತು ಇದನ್ನ ಮತ್ತು ಎಷ್ಟು ಸರಳ ಮಾಡಲಪ್ಪ ಅಂದ್ರೆ ಸುಮ್ಮನೆ ಅಪ್ಪ ಒಂದು 5 ನಿಮಿಷ ಲಿಂಗವನ್ನು ನೋಡೋದು ಇವತ್ತು 1 ನಿಮಿಷ, ನಾಳೆ 2 ನಿಮಿಷ, ಮೊದಲು 3 ದಿವಸಕ್ಕೆ 3 ನಿಮಿಷ, 4 ದಿವಸ 4 ನಿಮಿಷ, ಇದೇ ತರ ಏನಪ್ಪಾ ಅಂದ್ರೆ 1 ನಿಮಿಷ ಜಾಸ್ತಿ ಮಾಡ್ಕೊಂತ ಹೋಗೋದು. ಈಗ ಲಿಂಗ ಪೂಜೆ ಅಂದ್ರೆ ನಾವೇನ್ ಮಾಡ್ತಿದ್ದೇವರ ಏನೋ ಲಿಂಗ ಬಂದೈತೆ ಅಂತಂದು ನೀರು ಹಾಕ್ತಿದ್ವಿ, ವಿಭೂತಿ ಹಚ್ಚಿದ್ವಿ, ಉದ್ದಿ ಕೆಟ್ಟೆ ಬೆಳಗ್ಗೆ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಅಂತ ನಾವು ಮಾಡ್ತೀವಿ. ಇದು ಬಹಳ ಕರೆಕ್ಟಾಗಿ ನಾವೆಲ್ಲ ಮಾಡ್ಕೊಂತ ಬಂದೀವಿ. ಹಾಗಾಗಿ 12ನೇ ಶತಮಾನದ 21ನೇ ಶತಮಾನದ ಲಿಂಗ ನಮ್ಮ ಹತ್ರ ಐತಿ, ನಾವು ಲಿಂಗ ಪೂಜೆ ಮಾಡಕತ್ತೀವಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಇಂಥ ತತ್ವ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ಇಡೀ ಅಂತಾರಾಷ್ಟ್ರ ಮಟ್ಟಕ್ಕೆ ಹೊಂಟೈತಿ. ಇವಾಗ ಅಲ್ರಿ ಈಗಲೇ ವಚನ ಸಾಹಿತ್ಯ ಇಡೀ ಜಾಗತಿಕ ಜಗಜ್ಜಾಹೀರಾಗೈತಿ. ಬಸವಣ್ಣನ ವಿಚಾರಗಳು ಜಗಜ್ಜಾಹೀರಾಗಿ ಬಸವಣ್ಣ ಇಡೀ ಜಾಗತಿಕ ಮಟ್ಟದಲ್ಲಿ ವ್ಯಕ್ತಿಯಾಗಿ ಬೆಳಕತ್ತ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಆ ಲಿಂಗವನ್ನು ನೋಡೋದ್ರ ಮುಖಾಂತರ ನಮ್ಮತನವನ್ನ ನಾವು ಉಳಿಸ್ಕೋಬೇಕಾಗೈತಿ, ನಮ್ಮತನವನ್ನ ನಾವು ಬೆಳೆಸ್ಕೋಬೇಕಾಗೈತಿ, ನಮ್ಮ ಪರಿಸರವನ್ನ ಸುಂದರ ಪರಿಸರವನ್ನಾಗಿ ಮಾಡಬೇಕಾಗೈತಿ. ನಮ್ಮ ಮನೆ ವಾತಾವರಣ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಆನಂದಮಯವಾಗಿರ್ತಕ್ಕಂಥ ವಾತಾವರಣ ಆಗ್ಬೇಕಾಗೈತಿ, ಅದು ಸಮೃದ್ಧಿಯ ವಾತಾವರಣವನ್ನ ಆಗ್ಬೇಕಾಗೈತಿ. ಯಾವಾಗ ಆಗುತ್ತಪ್ಪ ಅಂದ್ರೆ ಈ 1 ನಿಮಿಷ ನೀವು ಮಾಡೋದ್ರಲ್ಲಿ ಇಷ್ಟು ಆನಂದವಾಗಿದ್ದೀವಿ, ಇನ್ನು 5 ನಿಮಿಷ 10 ನಿಮಿಷ ಮಾಡಿದ್ರೆ ನೀವು ಎಷ್ಟು ಆನಂದದಿರ್ತೀರಿ, ಎಷ್ಟು ಸಮೃದ್ಧಿ ಆಗಿರ್ತೈತಿ. 1 ನಿಮಿಷಕ್ಕ ಎಷ್ಟೋ ಶತಮಾನ ನೀವು ನಮ್ಗೆ ಹಿರಿಯರಾಗಿರಿ, ನಮ್ಮ ಮಾರ್ಗದರ್ಶಕರಾಗಿರಿ ಅನ್ನೋದು ಈ ಲಿಂಗವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡ್ ಬಂದಾರ. ನಾವು 1 ನಿಮಿಷ 2 ನಿಮಿಷ ಇನ್ನೂ ಜಾಸ್ತಿ ಮಾಡ್ದ ಇದು ಇನ್ನೂ ಎಷ್ಟು ಸಾಧ್ಯ ಆಗಿದೆ, ಇಡೀ ವಿಶ್ವವನ್ನ ಆವರ್ಷಣ ಅಂತ. ಹಾಗಾಗಿ ನಾವು ನೀವು ಕೂಡ ಪ್ರತಿದಿನ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಮಾಡ್ತಾ ಹೋಗೋಣ. ಬಹಳ ಸರಳ ಏನಕ್ಕೆ ಹೇಳ್ತಾರ, ಅಂಗೈ ಲಿಂಗದಲ್ಲಿ ಕಂಗಳ ನೆಟ್ಟು ಕವ ಹಳಚದೆ ಮನ ಕವಲಿದಡೆ ಚಿತ್ರ ಹೂವಿನ ತೆರನಂತೆ ಲಿಂಗವ ನೋಡಿ ಕಂಗಳಲೊಚ್ಚೊತ್ತಿ ಮನದಲ್ಲಿ ನೆನೆದು ನೆರವ ಲಿಂಗ ಸುಖ ಸಂಪನ್ನರನ್ನೇ ಲಿಂಗವೆಂಬೆನು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬ ವಚನ ಹೇಳುವುದರ ಮುಖಾಂತರ ಆ ಲಿಂಗವನ್ನು ನೆನೀತಾ ನಾವು ಲಿಂಗ ಸ್ವರೂಪಿಗಳು ಆಗ್ತಾ ಶಿವ ಸ್ವರೂಪಿಗಳು ಆಗ್ತಾ ಈ ಸಮಾಜದ ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ಮಾರ್ಗದರ್ಶಕರಾಗಿ ಮತ್ತು ಎಲ್ಲರಿಗೂ ಬೇಕಾಗುವಂತ, ಎಲ್ಲರನ್ನೂ ಪ್ರೀತಿಸುವಂತ, ಎಲ್ಲರನ್ನೂ ಕೂಡ ಗೌರವಿಸುವಂತ ವ್ಯಕ್ತಿಗಳಾಗಿ ನಾವು ನೀವು ಕೂಡ ಬದುಕೋಣ ಅಂತ ತಿಳಿಸುತ್ತಾ, ಇವತ್ತಿನ ಈ ನಮ್ಮ ಅಪ್ಪವರು ಈ ನನಗೆ ಮಾತಾಡಲಿಕ್ಕೆ ಇಷ್ಟೊಂದು ವಿಷಯಗಳನ್ನ, ಬಹಳಷ್ಟು ವಿಷಯಗಳನ್ನ ಕೊಟ್ಟಾರ. ಆದ್ರೂ ಕೂಡ ಸ್ವಲ್ಪ ನಾನು ಮಾತುಗಳನ್ನ ಆಡಿದ್ದೇನೆ. ಈ ಸ್ಕ್ರಿಪ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಸಂಗೀತಲ್ಲಪ್ಪರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮದ ವಿಚಾರವನ್ನ ನಿಮ್ಮೆಲ್ಲರಿಗೂ ಕೂಡ ಅರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.